ಸಿದ್ಧತೆ. ಹೆಂಡತಿನ ತವರಿಗೆ ಕಳಿಸಿ ಪ್ರೇಯಸಿಯನ್ನ ಕೊಚ್ಚಿ ಕೊಂದ, ಪೀಸ್ ಮಾಡಿ ಫ್ರಿಡ್ಜ್ನಲ್ಲಿಟ್ಟ ನೌಕಾದಳ ಸಿಬ್ಬಂದಿ. ವಿಶಾಖಪಟ್ಟಣಂನಲ್ಲಿ ಬೆಚ್ಚಿ ಬೀಳಿಸೋ ಹೇಯ ಕೃತ್ಯ. ಹಿಂದೂ ಯುವತಿಯರನ್ನೇ ಟಾರ್ಗೆಟ್ ಮಾಡಿ ಅನುಚಿತ ವರ್ತನೆ ತೋರಿರೋ ಆರೋಪ ಕೇಳಿ ಬರ್ತಾ ಇದೆ. ಧಾರವಾಡದ ಫಿಟ್ನೆಸ್ ಫಸ್ಟ್ ಜಿಮ್ ಟ್ರೈನರ್ ಮೇಲೆ ಈ ಆರೋಪ ಕೇಳಿ ಬರ್ತಾ ಇರೋದು. ಇಲ್ಲಿ ಹಿಂದೂ ಹೆಣ್ಮಕ್ಳೇ ಟಾರ್ಗೆಟ್. ಟ್ರೈನ್ ಕೊಡುವಂತಹ ರೂಪದಲ್ಲಿ ಅನುಚಿತ ವರ್ತನೆ ತೋರಿರೋ ಆರೋಪ ಕೇಳಿ ಬರ್ತಾ ಇದೆ. ಟ್ರೈನರ್ ಸಾಬೀರ್ ಎಂಬಾತನ ವಿರುದ್ಧ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಟ್ರೈನರ್ ಸಾಬೀರ್ ಏನಿದ್ದಾನೆ, ಟ್ರೈನಿಂಗ್ ವೇಳೆ ಬೇಕಂತನೇ ಮೈ ಕೈ ಮುಟ್ಟಿ ಅನುಚಿತ ವರ್ತನೆ ತೋರ್ತಾ ಇದ್ನಂತೆ, ಮಹಿಳೆಯರ ಬಾತ್ರೂಮ್ಗೆ ಹೋಗು ಕೂಡ ಬರ್ತಾ ಇದ್ನಂತೆ ಅನ್ನುವಂಥ ಆರೋಪ ಈಗ ಕೇಳಿ ಬರ್ತಾ ಇದೆ. ಮಹಿಳೆಯರ ಜೊತೆಗೆ ಬಂದು ಜಿಮ್ಗೆ ಬಜರಂಗ ದಳದವರು ಬೇಗವನ್ನ ಜಡಿದಿದ್ದಾರೆ. ಮಹಿಳೆಯರು ಈ ಸಾಬೀರ್ ವಿರುದ್ಧ ಗಂಭೀರ ಆರೋಪ ಮಾಡ್ತಿರುವಂತಹ ಹೊತ್ತಲ್ಲೇ ಬಜರಂಗ ದಳದವರಿಗೂ ಕೂಡ ತಿಳಿಸ್ತಾರೆ. ಆ ಸಂದರ್ಭದಲ್ಲಿ ಬಜರಂಗ ದಳದವರು ಕೂಡ ಆ ಜಿಮ್ಗೆ ಬಂದು ಆ ಜಿಮ್ಮಿಗೆ ಬೀಗ ಜಡಿದಿದ್ದಾರೆ. ಇಲ್ಲಿ ಮಹಿಳೆಯರು ಕೂಡ ಜಿಮ್ನಲ್ಲಿ ಟ್ರೈನ್ ಮಾಡಬೇಕು ಅಂತ ಬಂದಿರ್ತಾರೆ. ಅಲ್ಲಿ ಟ್ರೈನರ್ ಏನ್ ಮಾಡ್ತಾನೆ, ಟ್ರೈನಿಂಗ್ ಕೊಡುವಂತಹ ನೆಪದಲ್ಲಿ ಅಂಗಾಂಗಗಳನ್ನು ಮುಟ್ಟುವಂಥ ಕೆಲಸ, ಮೈ ಮುಟ್ಟುವಂಥ ಕೆಲಸವನ್ನ ಮಾಡಿದ್ದಾನಂತೆ. ಅದರ ಜೊತೆಗೆ ಈತ ಮಹಿಳೆಯರ ಬಾತ್ರೂಮ್ಗೂ ಕೂಡ ಹೋಗಿ ಬರ್ತಾ ಇದ್ನಂತೆ. ಇನ್ನು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಧಾರವಾಡ ಉಪನಗರ ಪೊಲೀಸರು. ಮಾಹಿತಿಯನ್ನು ಕೂಡ ಕಲೆ ಹಾಕ್ತಿದ್ದಾರೆ. ಒಬ್ಬರಲ್ಲ, 2-3 ಜನ ಮಹಿಳೆಯರು ಈತನ ವಿರುದ್ಧ ಕಂಪ್ಲೇಂಟ್ ಮಾಡಿದ್ರು. ನೋಡ್ತಾ ಇದ್ದೀರಾ ಸ್ಕ್ರೀನ್ ನಲ್ಲಿ, ಈತನೇ ಸಾಬೀರ್ ಅನ್ನುವಂಥ ಯುವಕ ಮಹಿಳೆಯರ ಜೊತೆ ಅಸಭ್ಯ ರೀತಿಯಲ್ಲಿ ವರ್ತನೆ ಮಾಡಿರೋ ಟ್ರೈನರ್. ಒಂದು ಹಿಂದೂ ಹುಡುಗಿ ಟ್ರಾಪ್ ಮಾಡಿ ಆಮೇಲೆ ಮತ್ತ ಅದನ್ನ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಏನೋ ಆಗೈತೆ ಅಂತ ಸುದ್ದಿ ಬಂದೈತಿ. ಇಷ್ಟೆಲ್ಲಾ ಇವ್ರಿಗೇನೋ ಫಂಡಿಂಗ್ ಮಾಡತ್ತಾರ, ಫಂಡಿಂಗ್ ನಡತೈತಿ ಇವ್ರಿಗೆ. ಇವ್ ಏನೋ ಅಡ್ಡ ಆಗ್ಬಿಟ್ಟೈತಿ, ಒಂದ್ ಸೆಂಟರ್ ಆಗ್ಬಿಟ್ಟು ಜಿಹಾದಿ ಮನಸ್ಥಿತಿ. ಎಲ್ಲೆಲ್ಲೇ ಇವು ಜಿಮ್ಗಳು ಅದಾವಲ್ಲ ಹತ್ತಲ್ಲಿ ಟ್ರೈನರ್ಸ್ ಇರ್ತಾರ, ಇಂತ ಮುಸ್ಲಿಂ ಟ್ರೈನರ್ಸ್, ಜಿಹಾದಿ ಮುಸ್ಲಿಂ ಟ್ರೈನರ್ಸ್ ಇರ್ತಾರಲ್ಲ, ಅವರು ಬರೀ ಇಂತಾದ ಮಾಡುದ. ಇವ್ರಿಗೇನೋ ಎಲ್ಲಿಂದ ಫಂಡಿಂಗ್ ಮಾಡತ್ತಾರೋ ಏನೋ ನಮ್ಗೆ ಗೊತ್ತಿಲ್ಲ. ಇಲ್ಲ ಆಲ್ಮೋಸ್ಟ್ ಆಲ್ ಸಮ್ ಅರೌಂಡ್ ಧಾರವಾಡದಾಗ ಒಂದ್ ಕಮ್ ಸೆ ಕಮ್ ಒಂದ್ 15-20 ಜಿಮ್ ಒಳಗ ಎಲ್ಲಾ ಟ್ರೈನರ್ಸ್ ಮುಸ್ಲಿಂ ಟ್ರೈನರ್ಸ್ ಇದಾರೆ. ಅವ್ರದೆಲ್ಲಾ ಚೆಕ್ ಮಾಡತ್ತೇವಿ. ಈಗ ಸಿಕ್ಕಿದ್ ಮೂರನೇದು. ಆಮೇಲೆ ಓಝೋನ್ ಹೋಟೆಲ್ ಕಡೆ ಹಿಂದ್ಗಡೆ ಒಂದ್ ಜಿಮ್ ಐತಿ. ಈಗ ಒಂದ್ ಬರೋ ಮಟ್ಟ ವೇಟ್ ಮಾಡತ್ತೇರಿ. ಇಲ್ಲ ಅಂದ್ರೆ ನಾವ್ ಅದನ್ನ ಮುಂದೆ ಏನ್ ಆಕ್ಷನ್ ತಗೋಬೇಕ, ನಾವ್ ಅದನ್ನ ಬಜರಂಗದಲ್ಲಿ ನಾವ್ ತಗೋತೀವಿ. ಜಿಮ್ಗೆ ಎದಕ್ ಬಂದಿರ್ತಾರ? ಫಿಟ್ನೆಸ್ ಮೇಂಟೈನ್ ಮಾಡಕಂತ ಬಂದಿರ್ತಾರ. ಇಲ್ಲಿ ಬಂದ್ ಕಾರ್ಸ ಈ ಹುಡುಗಿ ಹಿಂಗ್ ಅದಾಳ, ಈ ಹುಡುಗಿ ಬಾಡಿ ಹಿಂಗ್ ಐತಿ, ಡೈಗ್ರಾಮ್ ಹಾಕೋದು ಇಂತಾವೆಲ್ಲಾ ಮಾಡೋದು ಮಾಡ್ತಿದ್ದ. ಆಮೇಲೆ ಬ್ಯಾಟ್ ಟಚ್ ಬರೀ ಹುಡುಗ್ಯಾರ ಟ್ರೈನರ್ ಅಂದ್ರ ಜಸ್ಟ್ ಹಿಂಗ್ ಮತ್ತ ಮುಟ್ಟೋದು. ಅವ ಏನ್ ಮಾಡುದು, ಅದನ್ನ ಬ್ಯಾಡ್ ಇಂಟೆನ್ಷನ್ ಇಟ್ಕೊಂಡ ಬ್ಯಾಡ್ ಟಚ್ ಮಾಡಿದ್ದ. ಆಮೇಲೆ ಮಿಸ್ಬಿಹೇವ್ ಮಾಡ್ತಿದ್ರ. ಅಲ್ಲೇ ಲೇಡೀಸ್ ವಾಶ್ರೂಮ್ ಐತಿ, ಅಲ್ಲೆಲ್ಲಾ ನೈಟ್ 9-9ವರೆಗೆ ಹುಡುಗ್ಯಾರನ್ನೆಲ್ಲ ಕರ್ಕೊಂಡ್ ಹೋಗಿದ್ದ. ಅದು ನಮಗೂ ಬೆಳಿಗ್ಗೆ ಎದ್ದು ನಾವು ಬೆಳಿಗ್ಗೆ 6 o'clock ಬರ್ತಿದ್ವಿ, ಇನ್ನ ಕ್ಲೀನ್ ಮಾಡ್ತಿರ್ಕಿಲ್ಲ. ಅಲ್ಲೆಲ್ಲಾ ಅವ ಏನೇನ್ ಮಾಡಿರ್ತಾನ ಅವೆಲ್ಲ ಎವಿಡೆನ್ಸ್ ಇದ್ದು ನಮಗ ಆಮೇಲೆ ಗೊತ್ತಾದದು ಇಲ್ಲೆಲ್ಲಾ ಅನೈತಿಕ ಚಟುವಟಿಕೆಗಳು ನಡೆಯಕತ್ತಾವ. ಇದು ಒಂದ್ ರೀತಿ ಹೇಳ್ಬೇಕಂದ್ರ ನೋಡ್ರಿ, ಜಿಮ್ ಅಲ್ಲಿದ್ದು ಜಿಹಾದ್ ಸೆಂಟರ್ ಆಗೈತಿ. ಆಮೇಲೆ ಇಲ್ಲಿ ನೈಟ್ ಎಲ್ಲಾ ನಡಿಬಾರದಂತ ಏನ ಕರ್ಮಕಾಂಡ ಎಲ್ಲಾ ನಡೀತಾವ. ಆಮೇಲೆ ಹೆಣ್ಮಕ್ಳನ್ನೆಲ್ಲಾ ಮಿಸ್ಬಿಹೇವ್ ಮಾಡ್ತಾನ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ ಮಂಜುನಾಥ್, ಈತನ ವಿರುದ್ಧ ಈಗ ಗಂಭೀರ ಆರೋಪ ಕೇಳಿ ಬರ್ತಿರೋದು ಸಾಬೀರ್ ವಿರುದ್ಧ. ಆತ ಯಾವ ರೀತಿ ಮಿಸ್ಬಿಹೇವ್ ಮಾಡ್ತಿದ್ದಂತೆ, ಅದಕ್ಕೆ ಸಾಕ್ಷಿ ಏನೆಲ್ಲ ಇದೆ ಅಂತ ಅವ್ರ ಬಳಿ? ಹೌದು ಚೈತ್ರ, ಈಗಾಗಲೇ ಕೂಡ ಧಾರವಾಡದ ಮರಾಠಿ ಕಾಲೋನಿಯಲ್ಲಿರುವಂತ ಫಿಟ್ನೆಸ್ ಫಸ್ಟ್ ಅಂತ ಒಂದು ಏನು ಜಿಮ್ ಇದೆ. ಜಿಮ್ ನಲ್ಲಿರುವಂತ ಏನು ತರಬೇತಿದಾರ ಅಲ್ಲಿರುವ ಜಿಮ್ಗೆ ಬರುವಂತ ಮಹಿಳೆಯರೊಂದಿಗೆ ಅಸಭ್ಯ ವರ್ತನೆ ಮಾಡುತ್ತಿರುವ ಆರೋಪ ಕೇಳಿ ಬಂದಿರುವ ಹಿನ್ನೆಲೆಯಲ್ಲಿ ಕೂಡ ಇವತ್ತು ಕೂಡ ಬಜರಂಗ ದಳದ ಕಾರ್ಯಕರ್ತರು ಕೂಡ ಜಿಮ್ಗೆ ಬೀಗ ಹಾಕಿ ಏನು ಒಂದು ಆ ಮಾಲೀಕರಿಗೆ ತರಟೆ ತೆಗೆದುಕೊಂಡು. ಮಂಜುನಾಥ್, ಸ್ವಲ್ಪ ಜೋರಾಗಿ ಮಾತನಾಡಬಹುದಾ? ಹೌದು ಚೈತ್ರ, ಈಗಾಗಲೇ ಕೂಡ ಧಾರವಾಡದಲ್ಲಿರುವಂತ ಏನು ಜಿಮ್ ನಲ್ಲಿರುವಂತಹ ತರಬೇತಿದಾರ ಮಹಿಳೆಯರೊಂದಿಗೆ ಅಸಭ್ಯ ವರ್ತನೆ ಮಾಡಿರುವ ಪ್ರಕರಣ ಒಂದು ಬೆಳಕಿಗೆ ಬಂದಿದೆ ಅಂತ ಹೇಳ್ಬೋದು. ಈ ವಿಚಾರವಾಗಿ ಇರುವಂತಹ ಜಿಮ್ ನಲ್ಲಿ ತರಬೇತಿದಾರರ ಮೇಲೆ ಆರೋಪ ಮಾಡಿರುವಂತಹ ಮಹಿಳೆಯರು ಕೂಡ ಸ್ಥಳೀಯ ಏನು ಬಜರಂಗ ದಳಗೆ ಈ ಮಾಹಿತಿ ತಿಳಿದು ಬಂದಿರೋದ್ರ ಹಿನ್ನೆಲೆಯಲ್ಲಿ ಕೂಡ ಇವತ್ತು ಕೂಡ ಅಂತಂದ್ರೆ ಜಿಮ್ಗೆ ಏನು ಬೀಗ ಜಡಿದು ಏನು ಮಾಲೀಕರಿಗೆ ತರಾಟೆ ತೆಗೆದುಕೊಡುವಂತ ಘಟನೆ ನಡೆದಿತ್ತು ಅಂತ ಹೇಳ್ಬೋದು. ಕಳೆದ ಹಲವು ದಿನಗಳಿಂದ ಈ ಏನು ಜಿಮ್ ನಲ್ಲಿರುವಂತಹ ತರಬೇತಿದಾರ ಮಹಿಳೆಯರೊಂದಿಗೆ ಏನು ಅಸಭ್ಯ ವರ್ತನೆ, ಯಾಕಂತಂದ್ರೆ ಜಿಮ್ ನಲ್ಲಿ ತರಬೇತಿದಾರರು
ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ. ಈಗ ನಮ್ಮ ಜೊತೆ ಮಾತನಾಡೋದಕ್ಕೆ ಸಿದ್ದು ಇದ್ದಾರೆ, ಬಜರಂಗದಳ ಕಾರ್ಯಕರ್ತರು. ಸಿದ್ದು ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಸರ್, ಈ ಒಂದು ಸಾಬೀರ್ ಅನ್ನುವಂತಹ ಯುವಕ ಅದೇ ಊರ್ನವನ, ಅವನು ಯಾವ ರೀತಿ ಅನುಚಿತ ವರ್ತನೆ ತೋರ್ತಾ ಇದ್ದಂತೆ, ಏನೆಲ್ಲ ಪೂರಕ ಸಾಕ್ಷಿಗಳಿದೆ ಅಂತ? ಹಾ ಮೇಡಮ್, ಇದು ಸುಮಾರು ದಿವಸ ನಡೀತಾ ಇತ್ತು. ಆಮೇಲೆ ಮೊನ್ನೆ ನಮಗೆ ತಿಳಿದು ಬಂದಿತ್ತು. ಆಮೇಲೆ ಇಬ್ರು ಹಿಂದೂ ಹೆಣ್ಮಕ್ಳು ಕಂಪ್ಲೇಂಟ್ ಮಾಡಿದ್ರು, ಹಿಂಗ ಆಗ್ತಾ ಇದೆ ಅಣ್ಣ ಅಲ್ಲಿ, ಓಕೆ, ಸ್ವಲ್ಪ ಅದನ್ನ ಬಾಳ ಇದನ್ ಮಾಡ್ತಾ ಇದ್ದಾನೆ, ನಮಗೆಲ್ಲ ಇದನ್ ಮಾಡ್ತಾ ಇದ್ದಾನೆ. ಆಮೇಲೆ ಲೇಡೀಸ್ ರೂಮ್ಗೆಲ್ಲ ಬರ್ತಾನೆ. ಆಮೇಲೆ ಹಿಂದೂ ಹೆಣ್ಮಕ್ಳಿಗೆ ಕರ್ಕೊಂಡು ಇದನ್ನ ಅಡ್ಡಾಡ್ತಾನ ಅವನು. ಒಂದು ಇದನ್ ಮಾಡ್ತಾ ಇದ್ದಾನೆ ನಮ್ಗೆ ಒಂದು. ಆಮೇಲೆ ಅಲ್ಲಿ ಹಿಂದೂ ಹುಡುಗರು ಅದನ್ನ ಬಗ್ಗೆ ಏನಾದ್ರು ಕೇಳಿದ್ರೆ ಅವ್ರಿಗೆಲ್ಲ ಇಮಿಡಿಯೇಟ್ಲಿ ತೆಗೆದು ಹಾಕ್ಬಿಡೋದೆಲ್ಲ ಮಾಡ್ತಾ ಇದ್ದಾರೆ ನಾವು. ಓಕೆ, ಅಂದ್ರೆ ಅದರಲ್ಲಿ ಈತ ಒಬ್ನೇ ಇರೋದ, ಬೇರೆ ಯಾರಾದ್ರೂ ಶಾಮೀಲಾಗಿದ್ರೆ ಅಂತ ಮಾಹಿತಿ ಇದೆಯಾ, ಹೇಗೆ? ಆಕ್ಚುಲಿ ಮೊದಲು ಒಬ್ನು ಅಲ್ಲಿ ಅದೇ ಜಿಮ್ ಅಲ್ಲಿ ಟ್ರೈನರ್ ಇದ್ದಾರೆ. ಅವನು ಬೇರೆ ಜಿಮ್ಗೆ ಶಿಫ್ಟ್ ಆದಾಗ ಅವನು ಅದೇ ರೀತಿ ಮಾಡಿದ್ದ. ಅದೇ ರೀತಿ ಮಾಡಿದಾಗ ಅವನು ಆ ಜಿಮ್ ಇಂದಾನೆ ಇದನ್ನ ಬಜರಂಗದಿಂದ ಅವನ ಮೇಲೆ ಆಕ್ಷನ್ ಆಗಿತ್ತು. ಮತ್ತೆ ಈ ಒಂದು ಸೇಮ್ ಅದೇ ಜಿಮ್ ನ ಇನ್ನೊಬ್ಬ ಇವನು. ಓಕೆ, ಅಲ್ಲ ಸಿದ್ದು ಅವರೀಗ ಮಹಿಳೆಯರಿಗೆ ಅನುಚಿತ ವರ್ತನೆ ಆದಾಗ ಅವ್ರಿಗೆ ಪೊಲೀಸ್ ಕಂಪ್ಲೇಂಟ್ ಕೊಡೋ ಕೆಲಸ ಏನಾದ್ರು ಮಾಡಿದಾರೆ, ಹೇಗೆ? ಹಾ ಮಾಡಿದ್ದಾರೆ, ಈಗ ಆಲ್ರೆಡಿ FIR ಆಗ್ತಾ ಇದ್ದಾರೆ. ಅಂದ್ರೆ ಇವತ್ತು ಕಂಪ್ಲೇಂಟ್ ಆಗಿರೋದಾ? ಆಮೇಲೆ ಅವ್ನ ಏನ್ ಬ್ಲಾಕ್ ಮೇಲ್ ಮಾಡ್ತಿದ್ದ ಅಂತಾರೆ. ಏನಾಗಿದೆ ಅಂದ್ರೆ ಅವ್ರ ಹಿಂದೂ ಹೆಣ್ಮಕ್ಳದು ಡಯಾಗ್ರಾಮ್ ಹಾಕೋದು, ಅವ್ರ ಒಂದು ಅವರ ಪರ್ಸನಲ್ ಫೋಟೋಸ್ ಎಲ್ಲ ಇಟ್ಕೋದೇನೋ ಇದಾಗಿದೆ ಅಂತೆ. ಅಂದ್ರೆ ಹೇಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದ ಈತ? ಅದು ಹಿಂದೂ ಹೆಣ್ಮಕ್ಳದ್ದು ಫೋಟೋಸ್ ಎಲ್ಲ ಇಟ್ಕೋತಿದ್ದ ಅಂತಾರೆ. ಅವನು ಇದನ್ನ ನೀವು ಇದನ್ನ ಮಾಡ್ತಾ ಇದ್ದ ಅಂತ ಹೇಳ್ತಿದ್ರು. ಸೊ ಇವತ್ ನೀವು ಅಲ್ಲಿಗೆ ಹೋದಾಗ ಆತ ಎಲ್ಲಿದ್ದ, ಆ ಸ್ಥಳದಲ್ಲಿ ಇದ್ನ, ಆತನ ಅರೆಸ್ಟ್ ಮಾಡುವಂತ ಕೆಲಸ ಪೊಲೀಸರು ಮಾಡಿದ್ರ, ಹೇಗೆ? ಇಲ್ಲ ಮೇಡಮ್, ನಾವು 3 ದಿವಸದಿಂದ ಇದನ್ನ ಮಾಡ್ತಾ ಇದೀವಿ. 3 ದಿವಸದಿಂದನೂ ಸಿಗ್ತಾ ಇಲ್ಲ. ಓನರ್ಗೂ ಅದ್ರ ಓನರ್ ಜಿಮ್ ಓನರ್ಗೂ ಕೇಳಿದ್ವಿ ನಾವು. ಕೇಳಿದಾಗ ಅವರು ಇಲ್ಲ ನಾವು ಕರೆಸ್ತೀವಿ ಅಂತ ಹೇಳಿದ್ರು. ಅದ್ರ 3 ದಿವಸ ಆದ್ರೂ ಕರೆಸಲಿಲ್ಲ. ನಾವು ಅದಕ್ಕೆ ಜಿಮ್ಗೆ ಮುತ್ತಿಗೆ ಹಾಕಿ ಜಿಮ್ ಎಲ್ಲ ಬಂದ್ ಮಾಡಿದ್ವಿ. ಓಕೆ, ಥ್ಯಾಂಕ್ ಯು ಸಿದ್ದು ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಗಮನಿಸ್ತಾ ಹೋಗಬಹುದು, ಈ ಒಬ್ಬ ಟ್ರೈನರ್ ಏನಿದ್ದಾನೆ, ಜಿಮ್ ಟ್ರೈನಿಂಗ್ ಕೊಡುವಂತಹ ನೆಪದಲ್ಲಿ ಮಹಿಳೆಯರ ಅಂಗಾಂಗ ಮುಟ್ಟಿ ಅಸಭ್ಯ ರೀತಿ ವರ್ತನೆ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಹಿಂದೂ ಯುವತಿಯರನ್ನು ಈತ ಟಾರ್ಗೆಟ್ ಮಾಡ್ತಿದ್ದಂತೆ. 2 ಬೈಕ್ಗಳ ಮಧ್ಯೆ ಮುಖಾಮುಖಿ ಡಿಕ್ಕಿಯಾಗಿದೆ. ಇಬ್ಬರು ಬೈಕ್ ಸವಾರರು ಈ ಒಂದು ದುರ್ಘಟನೆಯಲ್ಲಿ ಸ್ಥಳದಲ್ಲೇ ಸಾವನ್ನಪ್ಪಿರೋದು. 2 ಬೈಕ್ ಮುಖಾಮುಖಿ ನೇರ ಡಿಕ್ಕಿಯಾಗಿರೋದು. ಇಬ್ಬರು ಬೈಕ್ ಸವಾರರು ಕೂಡ ಸ್ಥಳದಲ್ಲೇ ಸ್ಪಾಟ್ ಎತ್ತಾಗಿದೆ. ಓರ್ವ ಗಾಯಾಳುವನ್ನ ವಿಜಯಪುರ ಜಿಲ್ಲಾಸ್ಪತ್ರೆಗೆ ರವಾನೆ ಮಾಡಲಾಗಿರೋದು. ಘಟನೆ ಆಗಿರೋದು ಇಲ್ಲಿ ಅಂತ ನೋಡ್ತಾ ಹೋಗೋದಾದ್ರೆ ಬಸವನ ಬಾಗೇವಾಡಿಯ ಮಸಬಿನಾಳ ಬಳಿಯಾಗಿರೋದು. ಸಂತೋಷ್ ಚೌಹಾಣ್ 32 ವರ್ಷದವರು, 45 ವರ್ಷದ ಭೀಮನಗೌಡ ಪಾಟೀಲ್ ಸಾವನ್ನಪ್ಪಿದ್ದಾರೆ. ಮನಗೂಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿರೋದು.